ನಮಸ್ಕಾರ ಎಲ್ಲರೂ. ಕನ್ನಡ ಗೀತೆಗಳು ಅಂದರೆ ನಮಗೆ ನೆನಪಾಗುವಂತಹ ಕೆಲವು ಗೀತೆಗಳಲ್ಲಿ ಬಹಳ ಮುಖ್ಯವಾದ್ದು ಕನ್ನಡ ಪದಗಳು. ಕನ್ನಡ ಪದಗಳು ಜಿ ಪಿ ರಾಜರತ್ನಂ ಅವರ ರತ್ನದಂತಹ ಒಂದು ಪದ್ಯ. ಇವರು ಈ ಪದ್ಯದ ಜೊತೆಗೆ ಈ ರತ್ನನ ಪದಗಳಲ್ಲಿ, ನಾಗನ ಪದಗಳಲ್ಲಿ ಇವರು ಬರೆದಿರ್ತಕ್ಕಂತಹ ಈ ಕವಿತೆಗಳು ಹಾಡುಗಳಾಗಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ಭಾಳಷ್ಟು ಯೂನಿವರ್ಸಿಟಿಯವರು ಅಭ್ಯಾಸಕ್ಕೂ ಕೂಡ ಇದನ್ನಿಟ್ಟಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಎಂಡ, ಎಡ್ತಿ, ಕನ್ನಡ ಪದ ಇವು ಮೂರನ್ನು ಹೋಲಿಕೆ ಮಾಡಿ, ಕಂಪೇರ್ ಮಾಡಿ, ಕೊನೆಗೆ ಕನ್ನಡ ಪದಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಇವು ಎಂಡ, ಎಡ್ತಿಯನ್ನು ಇವರು ಯಾಕೆ ಆಯ್ಕೆ ಮಾಡಿಕೊಂಡ್ರು ಕಂಪೇರ್ ಮಾಡೋದಕ್ಕೆ ಅಂದರೆ ಇವ್ರಿಗೆ ಇಷ್ಟವಾದವು. ಇವರಿಗೆ ಅಂದರೆ ರತ್ನನಿಗೆ ಇಷ್ಟವಾದವು, ಜಿ ಪಿ ರಾಜರತ್ನಮ್ಮನಿಗೆ ಅಂತ ಅಲ್ಲ. ಇವರ ಪದ್ಯಗಳ ನಾಯಕ ರತ್ನ ಇದನ್ನಲ್ಲ, ಅವನಿಗಿಷ್ಟ ಎಂಡ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ. ಬುಂಡೆ ನಿಯತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದ್ಗಳ್ ಬಾಣ, ತಕ್ಕೋ ಪದ್ಗಳ್ ಬಾಣ. ಭಗವಂತೇನ್ರ ಭೂಮಿಗಿಳಿದು ನಂತಾಕ್ ಬಂದ ಅಂತನ್ನು, ಭಗವಂತೇನ್ರ ಭೂಮಿಗಿಳಿದು ನಂತಾಕ್ ಬಂದ ಅಂತನ್ನು. ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತನ್ ಮೇಲವನ್ ಕಣ್ಣು, ಭಕ್ತನ್ ಮೇಲವನ್ ಕಣ್ಣು. ಎಂಡ ಕುಡಿಯೋದು ಬುಟ್ ರತ್ನ ಅಂತವನೇನಾರಂದ್ರೆ, ಎಂಡ ಕುಡಿಯೋದು ಬುಟ್ ರತ್ನ ಅಂತವನೇನಾರಂದ್ರೆ. ಮೂಗ್ಮೂರ್ ಸೂರಾಗ್ ಮುರ್ಸ್ಕಾತೀನಿ ದೇವ್ರ ಮಾತ್ಗಡ್ ಬಂದ್ರೆ, ಆ ದೇವ್ರ ಮಾತ್ಗಡ್ ಬಂದ್ರೆ. ಎಂಡ ಬುಟ್ಟೆ ಎಡ್ತೀನ್ ಬುಟ್ ಅಂತವನೇನಾರಂದ್ರೆ, ಎಂಡ ಬುಟ್ಟೆ ಎಡ್ತೀನ್ ಬುಟ್ ಅಂತವನೇನಾರಂದ್ರೆ. ಕಳೆದೋಯ್ತಂತ ಕುಣದಾಡ್ತೀನಿ ದೊಡ್ಡದೊಂದು ಕಾಟ ತೊಂದ್ರೆ, ದೊಡ್ಡದೊಂದು ಕಾಟ ತೊಂದ್ರೆ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ. ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದ್ಗಳ್ ಬಾಣ, ತಕ್ಕೋ ಪದ್ಗಳ್ ಬಾಣ. ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ, ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ. ಅಂಥವನೇನಾರಂದ್ರೆ ದೇವ್ರೇ ಆದರೆ ಏನು, ದೇವ್ರೇ ಆದರೂ ಏನು. ಮಾಡ್ತೀನವನಿಗೂ ಕತ್ನ, ಮಾಡ್ತೀನವನಿಗೆ ಕತ್ನ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗಲಿ ಎಲ್ಲ, ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗಲಿ ಎಲ್ಲ. ಕನ್ನಡ ಸುದ್ದಿಗೇನ್ರ ಬಂದರೆ, ಕನ್ನಡ ಸುದ್ದಿಗೇನ್ರ ಬಂದರೆ ಮಾನ ಉಳ್ಸಕ್ಕಿಲ್ಲ, ಮಾನ ಉಳ್ಸಕ್ಕಿಲ್ಲ. ನರ್ಕ ಕೀಳಿಸಿ ನಾಲ್ಗೆ ಸೀಳಿಸಿ ಬೈಬಲ್ ಸಾಕಿದ್ರೂನೇ, ನರ್ಕ ಕೀಳಿಸಿ ನಾಲ್ಗೆ ಸೀಳಿಸಿ ಬೈಬಲ್ ಸಾಕಿದ್ರೂನೇ. ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನ್ಸನ್ನಿ ಕಾಣೆ, ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನ್ಸನ್ನಿ ಕಾಣೆ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ. ಈ ಪ್ರಪಂಚಿರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ, ಕನ್ನಡ ಪದಗಳು ನುಗ್ಲಿ. ಈ ಪ್ರಪಂಚಿರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ, ಕನ್ನಡ ಪದಗಳು ನುಗ್ಲಿ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ. ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂ ಪ್ರಾಣ. ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ.
ಯಾಕೋ ಪದ್ಗಳು ಬಾಣ. ಈ ಪದ್ಯಕ್ಕೆ ವಿವರಣೆ ಬೇಕಿಲ್ಲ ವಿದ್ಯಾರ್ಥಿಗಳೇ, ಯಾಕೆಂದರೆ ಪದ್ಯನೇ ಅಷ್ಟೊಂದು ಅದ್ಭುತವಾಗಿದೆ. ಆದರೆ ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ಕೆಲವು ಸಾಲುಗಳಿದ್ದಾವೆ. ಕೊನೆ 2 ಸಾಲುಗಳಂತೂ ಈ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದ್ಯಗಳನ್ನಾಗಲಿ ಎಷ್ಟು ಜನರ ಒಂದು ಟಿ ಶರ್ಟ್ ಮೇಲೆ ರಾಜ್ಯೋತ್ಸವದ ಸಂದರ್ಭಗಳಲ್ಲಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಈ ಥರದ ಟಿ ಶರ್ಟ್ಗಳನ್ನು ನೋಡ್ತೀವಿ. ಇಲ್ಲಿ ಈ ಒಂದು ಬರೆಯೋ ಕಲೆ ಇದೆಯಲ್ಲ, ಅದ್ಭುತವಾಗಿ ಸಿದ್ಧಿಸಿದೆ ಜಿ ಪಿ ರಾಜರತ್ನಂ ಅವರಿಗೆ. ನೀವು ಈ ಪದ್ಯದ ಭಾವಾರ್ಥವನ್ನು ಬರಿಬೇಕು ಅಂದರೆ ಮೊದಲು ಈ ಪದ್ಯವನ್ನು ಕಲ್ತ್ಬಿಡಿ. ಈ ಪದ್ಯದ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಲಿ, ಆಗ ನೀವು ಉತ್ತರ ಕೊಡ್ಬೋದು. ಪದ್ಯವನ್ನು ಹೇಗೆ ನಾವು SLC PUC, SLCಗಿಂತ ಮುಂಚೆ, SLC ಮತ್ತು ಅದಕ್ಕಿಂತ ಮುಂಚೆ ಮೊದಲು ಕಂಠಪಾಠಗಳನ್ನು ಮಾಡ್ತಾಯಿದ್ವಲ್ಲ, ಹಾಗೆ ಕಂಠಪಾಠ ಮಾಡಿ. ಒಬ್ಬ ಕನ್ನಡಿಗ ಅಂದರೆ ಸುಮಾರು ಕನ್ನಡದ ಒಂದು 5ರಿಂದ 10 ಗೀತೆಗಳಾದರೂ ಬರಬೇಕಲ್ವೇ. ನನಗೆ ಇದೇ ಸಂದರ್ಭದಲ್ಲಿ ಇವ್ರದ್ದು ಇನ್ನೊಂದು ನೆನಪಾಗ್ತಾ ಇದೆ ಗೀತೆ. ಭೂಮಿಂತ ಬಿದ್ದು ಮೋಡಿದ್ದಂಗೆ, ಬೆಳ್ಳಿನ ಬೆಳೆದಿದ್ದು ರೋಡಿದ್ದಂಗೆ, ಮಡಿಕೇರಿಲಿ ಮಂಜು ಮಂಜು ಮಂಜು, ಓಹೋ ಮಂಜು 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 ಮಂಜು, ಆಹಾ ಮಂಜು ಮಂಜು. ಈ ಥರನೇ ಇವ್ರು ಬರೆಯೋ ಶೈಲಿ ಇದು. ಇನ್ನೊಂದು ಉಪೇಂದ್ರ ಪಿಕ್ಚರಲ್ಲಿ ಅದನ್ನು ಹಾಕ್ಕೊಂಡಿದ್ದಾರಲ್ಲ, ನೆನಪಿದೆಯಾ? ಚಾಂದಿನಿ ಅಂತ ಮ್ಯೂಸಿಕ್ಕು ಬರ್ತದೆ ಅದರಲ್ಲಿ. ಸಾಂಗ್ ಯಾವುದು ಅಂದರೆ, ಏಳ್ಗಳಕ್ಕೊಂದೂರು, ತಲೆ ಮ್ಯಾಗೆ ಒಂದು ಸೂರು, ಮಲ್ಗಕ್ಕೆ ಭೂಮ್ ತಾಯಿ ಮಂಚ, ಕೈ ಹಿಡ್ದಳು ಪುಟ್ನಂಜಿ, ನೆಗನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ನೋಡ್ರಿ ಎಷ್ಟು ಅದ್ಭುತವಾಗಿ ಬರೀತಾರೆ ಜಿ ಪಿ ರಾಜರತ್ನಂ ಅವರು. ನೀವು ಸಾಧ್ಯವಾದರೆ ರತ್ನನ ಪದಗಳು ಮತ್ತು ನಾಗನ ಪದಗಳು ಪುಸ್ತಕಗಳನ್ನು ಕೊಂಡ್ಕೊಳ್ಳಿ, ಅದರಾಗಿರೋ ಪದ್ಯಗಳನ್ನು ಓದಿ ಆನಂದಿಸಿ. ಪದ್ಯ ಹಾಡಬೇಕು ಅನ್ನಿಸ್ತು, ಹಾಡಿದ್ದೀನಿ. ಧನ್ಯವಾದ.